ನಮಸ್ಕಾರ ರೈತ ಬಾಂಧವರೇ. ನಾನು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ದ ಮಾತಾಡ್ತಕ್ಕಂಥ ಡಿಲಿಂಗಪ್ಪ. ನಾನು ಬೆಳಗ್ಗೆ ಎದ್ದು ತೋಟದಲ್ಲಿ ಬಂದು ಈ ಬೀಜದ ಕಾಯನ್ನು ಒಳ್ಳೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಂಡು ಒಂದು ಕಡೆ ಹಾಕ್ತಾಯಿದ್ದೀನಿ. ಇದು ಟ್ರಿಪ್ಟೋಟಾಲ್ ತಳಿ ವೆರೈಟಿ ಆಗಿದ್ದು ಒಳ್ಳೆ ಉತ್ತಮ ಗುಣಮಟ್ಟದ ಒಂದು ತಳಿಯಾಗಿರುತ್ತೆ. ಇದು ವರ್ಷದಲ್ಲಿ 12 ತಿಂಗಳು ಆದಮೇಲೆ ಇದು ಭೂಮಿಯಿಂದ ಮರದಿಂದ ಕೆಳಗೆ ಬೀಳುತ್ತೆ. ಅದಾದ ಮೇಲೆ ನಾವು ಇದನ್ನು ಒಂದು ಕಡೆ ಒಂದು 3 ತಿಂಗಳು ನೆರಳಲ್ಲಿ ಸೆಲೆಕ್ಟ್ ಮಾಡಿ ಹಾಕಿ ನೀರಿಂಗಿಸ್ತೀವಿ. ಆಮೇಲಿಂದ ಭೂಮಿಗೆ ಹಾಕಿ ಇದನ್ನು ನಾವು ಬೆಳೆಸ್ತೀವಿ. ಒಳ್ಳೆ ಉತ್ಕೃಷ್ಟವಾಗಿ ತಳಿ ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮಗೂ ಸಹ ಒಳ್ಳೆ ಉತ್ಕೃಷ್ಟವಾದ ಒಂದು ಸಸಿ ಬೆಳೆದು ನಿಮಗೂ ಉತ್ತಮ ಫಲ ಕೊಡ್ತಕ್ಕಂಥ ಒಂದು ಪ್ರತೀತಿ ನಮ್ಮ ಇದೆ. ಆದ್ದರಿಂದ ನೀವು ಉತ್ತಮವಾದ ತಳಿಯನ್ನೇ ಸೆಲೆಕ್ಟ್ ಮಾಡಿ ಈ ಥರದ ಒಂದು ಟ್ರಿಪ್ಟೋಟಾಲ್ ತಳಿಯನ್ನೇ ನೀವು ನಾಟಿ ಮಾಡೋದು ಸೂಕ್ತ. ಇದು ಬಹಳ 40 ವರ್ಷಗಳಿಂದಲೂ ಸಹ ಗಿಡದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಗಿಡ ಬೀಜದ ಕಾಯಿದಾಗಿರುತ್ತೆ. ಎಲ್ಲವೂ ಬೀಜದ ಕಾಯಿಯನ್ನು ಹಾಕಿದರೆ ಬೀಜ ಬರೋದಿಲ್ಲ, ಸಸಿ ಬರೋದಿಲ್ಲ. ಅದು ಬಂದ್ರೂ ಸಹ ಮುಂದೆ ಅದು ಫಲ ಬಿಡೋದಿಲ್ಲ ಸಸಿ ಗಿಡದಲ್ಲಿ ಹಾಕಿದೆ. ಆದ್ದರಿಂದ ನೀವು ಒಳ್ಳೆಯ ತೋಟವನ್ನೇ ಆಯ್ಕೆ ಮಾಡಿಕೊಂಡು ನೋಡಿ 40 ವರ್ಷದ ಗಿಡದ ಒಂದು ಕಾಯನ್ನೇ ಸೆಲೆಕ್ಟ್ ಮಾಡಬೇಕು ಅಂತ